ನಮಗೆ ಪೂರ್ತಿ ವರದಿ ಬಂದಿದೆ. ಇನ್ನೊಬ್ರು ಕೂಡ ಅವರ ಒಂದು ಬ್ಲಾಕೇಜ್ ಕೂಡ ಆಗಿತ್ತು. ಆಟೋಪ್ಸಿ ರಿಪೋರ್ಟ್ ಪ್ರಕಾರ ಅವರ ಒಂದು ಆರ್ಟರೀಸ್ ಎಲ್ಲ ಬ್ಲಾಕ್ ಆಗಿತ್ತು. ಮತ್ತು ಈ ಉಳಿದಿರುವಂಥದ್ದು ಕೂಡ ಇನ್ನೂ ಅವರಿಗೆ ನಾವು ಆಟೋಪ್ಸಿ ಆಗಿಲ್ಲ. ಆದರೆ ಬಹುತೇಕರಲ್ಲಿ ಏನೋ ಸ್ಮೋಕಿಂಗ್ ಅಭ್ಯಾಸ ಇತ್ತು ಅಥವಾ ಆಲ್ಕೋಹಾಲ್ ತಗೊಳ್ಳುವಂಥ ಅಭ್ಯಾಸ ಇತ್ತು. ಇದೆಲ್ಲ ಇದೆ. ಒಂದು ಏನಂತ ಹೇಳಿದ್ರೆ ಇದರಲ್ಲಿ ನಮಗೆ ಕಂಡು ಬಂದಿರುವಂಥದ್ದು, ಈ 7ರಲ್ಲಿ ಎಲ್ಲರೂ ಹಾಸನಲ್ಲೇ ಇಲ್ಲ. ಹಾಸನದವರು ಅಷ್ಟೇ, ಹಾಸನವರು. ಆದರೆ ಅವರೆಲ್ಲ ಇದ್ದಿದ್ದು ಬೆಂಗಳೂರಿನಲ್ಲಿ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ದು. 4 ಜನ ಬೆಂಗಳೂರಲ್ಲೇ ತೀರ್ಕೊಂಡಿರೋರು, ಇಲ್ಲೇ ವೃತ್ತಿಯಲ್ಲಿದ್ದರು, ಇಲ್ಲೇ ಅವರು ತೀರ್ಕೊಂಡಿರೋದು ಕೂಡ ಇಲ್ಲೇನೆ. ಅದರಿಂದ ಇದು ಹಾಸನಲ್ಲಿ ಮಾತ್ರ ಏನೋ ಇದಾಗ್ತಾ ಇದೆ, ಹಾಸನ ಜಿಲ್ಲೆ ವಿಶೇಷ ಅಂತ ಏನೂ ಇಲ್ಲ. ಒಂದು ಮೊದಲು ಹೇಳಿದಾಗೆ ಏನು ಹೊಸ ರೀತಿಯ ದಿಢೀರಾಗಿ ಸಂಖ್ಯೆ ಹೆಚ್ಚಾಗಿಲ್ಲ. ಎರಡನೇದು, ಇದು ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ, ಆ ಥರದ್ದು ಏನಲ್ಲ. ಮತ್ತು ಅವರೇನು ಅಲ್ಲಿಯ ಒಂದು ಭೂಮಿಯ ಪರಿಣಾಮ, ಅಲ್ಲಿಯ ಆಹಾರದ ಪರಿಣಾಮ, ಅಲ್ಲೇನೋ ವಿಶೇಷವಾದಂಥ ಒಂದು ಅಲ್ಲಿ ರಿಸ್ಕ್ ಇದೆ ಅಂತ ಅದು ಏನಿಲ್ಲ. ಇವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಇಲ್ಲೇ ಕೆಲಸ ಮಾಡ್ತಾಯಿದ್ರು ಎಲ್ಲ. ಆದರೆ ಒಂದು ಇದರಲ್ಲಿ ನಾವು ನೋಡಿರೋದು 6 ಜನ ಈ 7ರಲ್ಲಿ ಅಲ್ಲ, ಈ 20ರಲ್ಲಿ ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಸೊ ಈ ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ಜಯದೇವಲ್ಲಿರುವಂಥ ಅವರ ಒಂದು ಏನು ಅವರಲ್ಲಿರುವಂಥ ಡೇಟಾ ಏನಿದೆ ಅದರಲ್ಲೂ ಕೂಡ ಬಹಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕಲ್ಲಿ ಅತಿ ಹೆಚ್ಚು ಒಂದು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಘಾತಕ್ಕೆ ಒಳಗಾಗ್ತಾ ಇರುವಂಥವ್ರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್. ಬಸ್ಸು, ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಡ್ರೈವರ್ಸ್ ಆಗಿ ವಾಹನ ಚಾಲಕರು ಅಂತ ಹೇಳ್ಬೋಣ. ವಾಹನ ಚಾಲಕರು, ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ತುಂಬ ಹೈ ರಿಸ್ಕಲ್ಲಿದ್ದಾರೆ. ಇದು ನಾವು ಖಂಡಿತವಾಗೂ ಭಾಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂಥ ಈ ವರದಿಯಲ್ಲಿ ಬಂದಿರುವಂಥ ವಿಷಯ. ಸೊ ಅದರಿಂದ ಅವರು ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಆ ಮಾಹಿತಿ ಆಧಾರದ ಮೇಲೆ ಏನಂತ ಹೇಳಿದ್ರೆ, ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ನಾವು ಮಕ್ಕಳಲ್ಲಿ ಸ್ಕ್ರೀನಿಂಗನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ. 15 ವರ್ಷದ ಮಕ್ಕಳಿಗೆ ನಾವು 15 ವರ್ಷದ ಸ್ಕ್ರೀನಿಂಗನ್ನು ಶುರು ಮಾಡಿದ್ರೆ ಈ ಒಂದು ಸಾವಿನಲ್ಲಿ 2 ಜನ ಏನು ತೀರೋಗಿದ್ದಾರೆ, 19 ವರ್ಷ 21 ವರ್ಷ. ಅವರು ನಾವು 15 ಇಯರ್ಸ್ಗೆ ಸ್ಕ್ರೀನ್ ಮಾಡಿದರೆ ಗೊತ್ತಾಗಿರೋದು, ಅವ್ರಿಗೆ ಅವ್ರ ಕೊಲೆಸ್ಟ್ರಾಲ್ ಇದು ಗೊತ್ತಾಗಿರೋದು, ಮತ್ತು ನಮಗೆ ಪ್ರಿವೆಂಟ್ ಮಾಡ್ಬೋದಾಗಿತ್ತು. ಈ ಥರದ ಒಂದು ಸ್ಕ್ರೀನಿಂಗ್ ಮೊದಲೇ ಹೇಳಿದ್ದೀನಿ. ಮತ್ತು ಆಟೋಪ್ಸಿ ಮಾಡಬೇಕು. ಯಾರು ಈ ಆಸ್ಪತ್ರೆಯಿಂದ ಹೊರಗಡೆ ದಿಢೀರಾಗಿ ಹಠಾತ್ತಾಗಿ ತೀರೋಗ್ತಾರೆ, ಅವರ ಒಂದು ಆಟೋಪ್ಸಿಗಳನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಿಂದನೂ ಕೂಡ ನಮಗೆ ಇನ್ನೂ ಹೆಚ್ಚು ಮಾಹಿತಿ ಮುಂದಿನ ದಿವಸಗಳು ಬರ್ತದೆ. ಮತ್ತು ಅವ್ರು ಏನು ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಅದೇ ಆಟೋಪ್ಸಿ ಬಗ್ಗೆ ಹೇಳಿದ್ದಾರೆ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಒಂದು ಏನು ECG ಅಳವಡಿಸಿ ಅಂತ ಹೇಳಿದ್ದಾರೆ. ಅದು ನಾವು ಯಾವ ರೀತಿಯಾಗಿ ಮಾಡೋಕ್ಕಾಗುತ್ತೆ ನೋಡೋಣ. ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ECG ಇದೆ. ಆದರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನು ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ. ಅದು ಎಲ್ಲ ಕಡೆ ಮಾಡಬೇಕು. ಅವರು CHCಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲೇ ಹೇಳಿದಾಗೆ ಈ CPR ತರಬೇತಿಯನ್ನು ನೀಡುವಂಥದ್ದು, ಅದನ್ನು ಮತ್ತೆ ರೆಕಮೆಂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ರೆಕಮೆಂಡೇಶನ್ ಅಂತ ಹೇಳಿದ್ರೆ, ಈ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಅವ್ರಿಗೆ ನೀವು ಪ್ರತ್ಯೇಕವಾದಂಥ ಒಂದು ತಪಾಸಣೆಯನ್ನು ಮಾಡಿಸಬೇಕು ಅಂತ ಒಂದು ಅವರ ಒಂದು ಸಲಹೆ ಗಂಭೀರವಾದಂಥ ಸಲಹೆ. ಖಂಡಿತವಾಗಿಯೂ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ ಅಂತ ನನಗೂ ಅನಿಸುತ್ತೆ. ಅದೇ ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮತ್ತು ಟ್ಯಾಕ್ಸಿ ಚಾಲಕರಿದ್ದಾರೆ ಅಥವಾ ಬಸ್ ಚಾಲಕರಿದ್ದಾರೆ, ಲಾರಿ ಚಾಲಕರಿದ್ದಾರೆ, ಅಂಥವ್ರಿಗೆಲ್ರಿಗೂ, ಯಾಕಂದರೆ ಅವ್ರದ್ದೇ ಆದ ಸಂಘ ಸಂಸ್ಥೆಗಳೆಲ್ಲ ಇದೆ, ಅವ್ರ ಜೊತೆ ಮಾತನಾಡಿ ನಾವು ಒಂದು ಈ ಕಾರ್ಡಿಯಾಕ್ಗೆ ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡ್ತಕ್ಕಂಥ ವ್ಯವಸ್ಥೆ, ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು ಮತ್ತು
ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು ಅಂತ. ಅದೇ ರೀತಿ ಇವ್ರಿಗೂ ಕೂಡ ನಾವು ಒಂದು ಈ ವೃತ್ತಿ ಆಧಾರಿತ ಒಂದು ಸ್ಕ್ರೀನಿಂಗನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಕೋವಿಡ್ ಅದು ಮೊನ್ನೆನೇ ಹೇಳಿದ್ದೀವಿ. ಕೋವಿಡ್ಗೂ ಇದಕ್ಕೂ ಕೋವಿಡಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೋವಿಡ್ ವ್ಯಾಕ್ಸಿನ್ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಾನು ಮೊನ್ನೆನೇ ಹೇಳಿದೆ. ಇಷ್ಟಿದೆ. ಸೊ ಇಷ್ಟೇ ಸಾರಾಂಶ ಏನಂತ ಹೇಳಿದ್ರೆ, ಏನು ಹೊಸದಾಗಿ ಏನು ಸಂಖ್ಯೆ ಏನು ಹೆಚ್ಚಾಗಿಲ್ಲ. ಆದರೆ ನಮಗೇನು ಗಮನ ಯಾವುದಕ್ಕೆ ಹೆಚ್ಚು ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಜನರಿಗೆ ಹೃದಯಘಾತ ಆಗಿ ತೀರೋಗಿರುವಂಥದ್ದು, ಮತ್ತು ಅದರಲ್ಲೂ ಕೂಡ ಈ ಆಟೋ ಚಾಲಕರು, ವಾಹನ ಚಾಲಕರು ಅವರು ಹೆಚ್ಚಾಗಿ ಇದರಲ್ಲಿ ಇರುವಂಥದ್ದು. ಅದು ಬೇರೆ ಇನ್ನೇನು ಸಂಖ್ಯೆ ಹೆಚ್ಚಾಗಿರೋದು ಅದು ಹಾಸನ ಜಿಲ್ಲೆಯಲ್ಲೇ ಇದು ಒಂದು ಪ್ರತ್ಯೇಕವಾದಂಥ ಒಂದು ಸಮಸ್ಯೆ ಇದೆ, ಆ ಥರದ್ದೇನೂ ಇಲ್ಲ. ಆದರೆ ಹೃದಯಘಾತ ಒಂದು ಇವತ್ತು ಆಗ್ತಾ ಇರುವಂಥದ್ರ ಬಗ್ಗೆ ಖಂಡಿತವಾಗಿ ನಾವು ಮೊನ್ನೆ ಹೇಳಿದಾಗೆ ಅದಕ್ಕೆ ಒಂದು ವಿಶೇಷ ಗಮನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ವರದಿಯನ್ನು ನಿಮಗೆ ಶೇರ್ ಮಾಡ್ತೀನಿ. ಎಲ್ಲ ಶೇರ್ ಆಯ್ತಾ? ಎಲ್ಲರಿಗೂ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.